ಹಾಯ್ ಹಲೋ ಎಲ್ಲರಿಗೂ ಸುಚಿತ್ರಾ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ತುಂಬಾ ಯೂಸ್ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾರಿಗೂ ಫ್ರೈಗೂ ಹಾಗಲಕಾಯನ್ನು ಮಾಡಬೇಕು ಅಂದ್ಕೊಂಡ್ರೆ ಹಾಗಲಕಾಯಿ ಎಲ್ಲರಿಗೂ ಗೊತ್ತೇ ಇರುತ್ತಲ್ಲ, ತುಂಬಾ ಕಹಿ ಇರುತ್ತೆ. ಆ ಕಹಿ ಹೋಗ್ಬೇಕಂದ್ರೆ ನಾವು ಏನೇನೋ ಮಾಡ್ತೀವಿ. ಒಮ್ಮೆ ಈ ರೀತಿ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಅದರಲ್ಲಿರುವ ಕಹಿ ಎಲ್ಲ ಹೋಗುತ್ತೆ. ನಾವು ಡೈಲಿ ಅಕ್ಕಿಯನ್ನು ತೊಳಿತೀವಲ್ಲ, ಅಂದರೆ ಅನ್ನಕ್ಕಿಡೋ ಅಂಥ ಟೈಮಲ್ಲಿ ಅಕ್ಕಿ ತೊಳೆದಿರುವಂಥ ನೀರಿನಲ್ಲಿ ಈ ಹಾಗಲಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಆ ಪೀಸ್ಗಳನ್ನು ಹಾಕಿ ಒಂದು 1 hour ಆ ನೀರಿನಲ್ಲಿ ಬಿಟ್ಬಿಡಿ. ಅಕ್ಕಿ ತೊಳೆದಿರುವ ನೀರಿನಲ್ಲಿ ಆ ರೀತಿ ಬಿಡೋದ್ರಿಂದ ಹಾಗಲಕಾಯಲ್ಲಿರುವ ಕಹಿ ಎಲ್ಲ ನೀಟಾಗಿ ಹೋಗುತ್ತೆ. ಫ್ರಿಡ್ಜ್ ಇಲ್ಲದೆ ಇರೋರು ಶುಂಠಿಯನ್ನು ತುಂಬ ದಿವಸದವ್ರಿಗೆ ಯಾವ ರೀತಿ ಫ್ರೆಶ್ ಆಗಿ ಇಟ್ಕೋಬಹುದು ಅಂತ ತೋರಿಸ್ತೀನಿ. ಮೊದಲಿಗೆ ಈ ರೀತಿ ಒಂದು ಬಟ್ಟೆಯನ್ನು ಚೆನ್ನಾಗಿ ಈ ರೀತಿ ಒದ್ದೆ ಮಾಡ್ಕೊಳ್ಳಿ, ಫುಲ್ ಒದ್ದೆ ಆಗಿರಲಿ. ಆ ಬಟ್ಟೆಯಲ್ಲಿ ನಾವು ಶುಂಠಿಯನ್ನು ಹಾಕಿ ನೀಟಾಗಿ ಈ ರೀತಿ ರ್ಯಾಪ್ ಮಾಡಿಬಿಟ್ಟು ಅದರಲ್ಲಿ ಇಟ್ಟರೆ ನೀವು ತುಂಬ ದಿವಸದವರೆಗೂ ಫ್ರೆಶ್ ಆಗಿರುತ್ತೆ. ಇನ್ನೂ ಏನಂದರೆ ನಾವು ಮನೆಯಲ್ಲಿ ಕುಡಿಯೋದಕ್ಕೆ ಬಳಸ್ತೀವಲ್ಲ ಅರಿವೆ, ಆ ಥರ ಪಾತ್ರೆ, ನೀರಿನ ಪಾತ್ರೆ ಮೇಲೆ ಇಟ್ಟರೆ ಇನ್ನೂ ತುಂಬ ದಿವಸದವರೆಗೂ ನಮಗೆ ಅದು ಫ್ರೆಶ್ ಆಗಿರುತ್ತೆ, ಬೇಗನೆ ಒಣಗಲ್ಲ. ಈ ರೀತಿ ಪಾತ್ರೆ ಮೇಲಾದ್ರೂ ಇಟ್ಕೋಬಹುದು, ನೀರಿನ ಪಾತ್ರೆ ಮೇಲೆ. ಮೇಣದ ಬತ್ತಿ ಕ್ಯಾಂಡಲ್ಸು ತುಂಬ ಹೊತ್ತು ಉರಿಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಬೌಲ ಇಲ್ಲಾಂದರೆ ಗ್ಲಾಸ ತಗೊಂಡು ಅದರಲ್ಲಿ ಅರ್ಧಕ್ಕೆ ನೀರನ್ನು ಹಾಕ್ಕೊಳ್ಳಿ. ಆಮೇಲೆ ಆ ನೀರಿನ ಒಳಗೆ ಮೇಣದ ಬತ್ತಿಯನ್ನು ಹಚ್ಚಿ ಈ ರೀತಿ ಇಡಿ. ಈ ರೀತಿ ಇಡೋದ್ರಿಂದ ಆ ಮೇಣದ ಬತ್ತಿ ತುಂಬ ಹೊತ್ತಿನವರೆಗೂ ನಮಗೆ ಉರಿತಾನೇ ಇರುತ್ತೆ. ಮಾಮೂಲಿ ಹಚ್ಚೋದಕ್ಕಿಂತ ಈ ರೀತಿ ಹಚ್ಚಿದ್ರೆ ತುಂಬ ಹೊತ್ತು ಉರಿಯುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಸಡನ್ನಾಗಿ ಎಲ್ಲಾದರೂ ಊರಿಗೆ ಹೋಗಬೇಕಾಗುತ್ತೆ, ಒಂದೊಂದು ಟೈಮ್ 1 month 2 months ಬರೋಕ್ಕಾಗಲ್ಲ. ಮನೆಯಲ್ಲಿ ನಾವು ತುಂಬಾ ಸಕ್ಕರೆ ತಂದಿಟ್ಕೊಂಡಿರ್ತೀವಿ. ಒಂದು 2 months ಬರೋಕ್ಕಾಗಲಿಲ್ಲ ಅಂದರೆ ನಾವು ಬರೋ ಅಷ್ಟರಲ್ಲಿ ಏನಾಗುತ್ತೆ, ರೆಡ್ ಕಲರ್ ಬ್ರೌನ್ ಕಲರ್ಗೆ ಬಂದುಬಿಟ್ಟು ಕಲರೇ ಚೇಂಜ್ ಆಗಿ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನೀವು ಜಾಸ್ತಿ ದಿನ ಊರಿಗೆ ಹೋಗೋಂಗಿದ್ರೆ ಈ ರೀತಿ ಏಲಕ್ಕಿ, ಒಂದು 5-6 ಏಲಕ್ಕಿಯನ್ನು ಸಕ್ಕರೆ ಬಾಕ್ಸಲ್ಲಿ ಹಾಕಿಟ್ಟು ಹೋದರೆ ನೀವು ಬರೋವರೆಗೂ ತುಂಬ ದಿವಸದವರೆಗಾಗಲಿ ಫ್ರೆಶ್ ಆಗಿರುತ್ತೆ. ನೀವು ಸಕ್ಕರೆ ಕ್ವಾಂಟಿಟಿ ನೋಡಿ ಏಲಕ್ಕಿಯನ್ನು ಹಾಕ್ಕೊಳ್ಳಿ. ಏಲಕ್ಕಿ ಇಡೋದ್ರಿಂದ ಏನು ವೇಸ್ಟ್ ಆಗಲ್ಲ. ಮತ್ತು ಬಂದಮೇಲೆ ಆ ಏಲಕ್ಕಿಯನ್ನು ನಾವು ತೆಗೆದು ಬೇಕಿದ್ರೆ ಅದನ್ನು ಬಳಸಬಹುದು. ಈ ಪುಡಿ ಯಾವುದೇ ಕಂಪ್ನಿ ಆಗಲಿ ನೀವು ಕೊನೆಯದವರೆಗೂ ಅಂದರೆ ಅದು ಫುಲ್ ಕಂಪ್ಲೀಟ್ ಖಾಲಿ ಆಗೋವರೆಗೂ ಅದೇ ಟೇಸ್ಟಲ್ಲಿ ಅದೇ ಫ್ಲೇವರಲ್ಲಿ ತುಂಬ ಫ್ರೆಶ್ ಆಗಿ ಇರಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ. ಯಾವುದೇ ಗ್ಲಾಸ್ ಕಂಟೈನರ್, ಗಾಜಿನ ಬಾಕ್ಸಲ್ಲಿ ಹಾಕಿಡೋದ್ರಿಂದ ತುಂಬ ದಿವಸದವರೆಗೂ ನಮಗೆ ಫುಲ್ ಆ ಟೀ ಪುಡಿ ಖಾಲಿ ಆಗೋವರೆಗೂ ಅದೇ ಫ್ಲೇವರಲ್ಲಿ ಅದೇ ಟೇಸ್ಟಲ್ಲೇ ಇರುತ್ತೆ. ಇದೇ ರೀತಿ ನೀವು ಗ್ರೀನ್ ಟೀ ಕೂಡ ಹಾಕಿ ಇಡ್ಬೋದು. ಅಂದರೆ ಯಾವುದೇ ಗಾಜಿನ ಬಾಕ್ಸಲ್ಲಿ ಹಾಕಿಡೋದ್ರಿಂದ ತುಂಬ ದಿವಸದವರೆಗೂ ನಮಗೆ ಫ್ರೆಶ್ ಆಗಿ ಮತ್ತು ತುಂಬ ಟೇಸ್ಟಿಯಾಗಿ ಇರುತ್ತೆ. ಒಂದೊಂದು ಸಲ ಮನೆಯಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಗ್ಲಾಸ್ ಆಗ್ಬೋದು, ಇಲ್ಲಾಂದರೆ ಬಟ್ಲಾಗ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಬಾಕ್ಸ್ಗಳಾಗ್ಬೋದು, ಒಂದರಲ್ಲೊಂದು ಈ ರೀತಿ ಸಿಕ್ಕಾಕ್ಕೊಂಡು ಎಷ್ಟೇ ಟೈಟಾಗಿ ನಾವು ಎಷ್ಟು ಜೋರಾಗಿ ಎಳೆದ್ರೂ ಅದು ಬರೋದಿಲ್ಲ. ಅಂಥ ಟೈಮಲ್ಲಿ ಈ ರೀತಿ ಮಾಡಿ 1 ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಈ ರೀತಿ 2 ಗ್ಲಾಸ್ ಮಧ್ಯೆ ಬಟ್ಲು ಇಲ್ಲ ಬಾಕ್ಸ್ ಯಾವುದೇ ಆಗಲಿ ಈ ರೀತಿ 2 ಗ್ಲಾಸ್ ಮಧ್ಯೆ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಆಮೇಲೆ ತೆಗೀರಿ. ತುಂಬ ಈಸಿಯಾಗಿ ಬರುತ್ತೆ ನೋಡಿ. ಫ್ರಿಡ್ಜ್ ಇಲ್ಲದೆ ಇರೋರು ದೋಸೆ ಹಿಟ್ಟಾಗಲಿ ಇಲ್ಲಾಂದರೆ ಇಡ್ಲಿ ಹಿಟ್ಟಾಗಲಿ ಒಂದು 2 ದಿವಸದವರೆಗೂ ಯಾವ ರೀತಿ ಸ್ಟೋರ್ ಮಾಡ್ಕೋಬಹುದು ಹುಳಿ ಬರದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ರೆ ನಾವು 1 week ಆದರೂ ನಮಗೆ ಏನೂ ಆಗಲ್ಲ, ಅಂದರೆ ಹುಳಿ ಬರಲ್ಲ. ಆ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ಕೆಡಲ್ಲ. ಆಚೆ ಹಂಗೆ ಇಟ್ಟರೆ ಏನಾಗುತ್ತೆ, ಒಂದೇ ದಿನಕ್ಕೆ ನಮಗೆ ಕೆಟ್ಟೋಗುತ್ತೆ, ತುಂಬ ಹುಳಿ ಬಂದುಬಿಡುತ್ತೆ. ಅದಕ್ಕೆ ಈ ರೀತಿ ಮಾಡ್ಕೊಳ್ಳಿ. ತಟ್ಟೆಯಲ್ಲಿ ಈ ರೀತಿ ನೀರು ಹಾಕ್ಬಿಟ್ಟು ಫುಲ್ ನೀರು ಹಾಕಿ ಆ ನೀರಿನಲ್ಲಿ ನಾವು ದೋಸೆ ಹಿಟ್ಟ ಇಲ್ಲಾಂದರೆ ಇಡ್ಲಿ ಹಿಟ್ಟ ಹಾಕಿ ಇಟ್ಕೊಂಡ್ರೆ 2 ದಿವಸದವರೆಗೂ ನಾವು ಈ ರೀತಿ ಆಚೆ ಇಟ್ಕೊಂಡ್ರು ಕೆಡದಂತೆ ನೋಡ್ಕೋಬಹುದು. ಈ ಟಿಪ್ ಫಾಲೋ ಮಾಡಿ ಫ್ರಿಡ್ಜ್ ಇಲ್ಲದೆ ಇರೋರು. ಕೆಲವರಿಗೆ ಇಡ್ಲಿಗೂ ಕೂಡ ನಾವು ಎಣ್ಣೆ ಬಳಸೋಕ್ಕೆ ಇಷ್ಟಪಡೋದಿಲ್ಲ. ಅದೇ ಇಡ್ಲಿಗೆ ಎಣ್ಣೆ ಆಗದೇ ಇದ್ದರೆ ಇಡ್ಲಿ ಚೆನ್ನಾಗಿ ಬರಲ್ಲ. ಅಂಥ ಟೈಮಲ್ಲಿ ಈ ರೀತಿ ಮಾಡಿ, ಅಂದರೆ ಇಡ್ಲಿಗೆ ಎಣ್ಣೆ ಕೂಡ ಇಷ್ಟಪಡದೇ ಇರೋವಂಥವ್ರು ಈ ರೀತಿ ಮಾಡ್ಕೋಬಹುದು. ಮೊದಲಿಗೆ ಈ ರೀತಿ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ಹಾಕಿಬಿಟ್ಟು ಇಡ್ಲಿ ಕುಕ್ಕರ್ ಒಳಗೆ ಕೆಳಗಡೆ ನೀರು ಹಾಕ್ಬಿಟ್ಟು ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ನಾವು ಜಸ್ಟ್ 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವೀಗ ಇಡೋಣ. ಒಳಗೇನು ಎಣ್ಣೆ ಹಾಕಿಲ್ಲ, ಕೇವಲ ನೀರು ಹಾಕಿರೋದು. ಆ ಹಬೆಗೆ
ಈಗ ನೋಡಿ ಯಾವ ರೀತಿ ಎಲ್ಲ ನೀರು ಬಿಟ್ಕೊಂಡಿದೆ, ನಾವು ಇಟ್ಟಿದ್ದೀವಲ್ಲ ಹಬೆಗೆ ನೀರು ಬಿಟ್ಕೊಂಡಿದೆ. ಈಗ ಇದರ ಮೇಲೆ ನಾವು ಇಡ್ಲಿಯನ್ನು ಹಾಕ್ಕೋಬಹುದು, ಯಾಕಂದರೆ ಹಬೆಗೆ ನೀರು ಬಿಟ್ಕೊಂಡಿದೆ ಎಲ್ಲ ಸಾಕು. ಅದರ ಮೇಲೆ ನಾವೀಗ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಯಾವುದೇ ಎಣ್ಣೆ ಆಗದೆ ಇದ್ರೂ ನಮ್ಗೆ ಸೇಮ್ ಎಣ್ಣೆ ಹಾಕಿ ಯಾವ ರೀತಿ ಮಾಡಿದ್ರೆ ಬರುತ್ತೋ ಇಡ್ಲಿ ಅದೇ ರೀತಿ ಬರುತ್ತೆ. ಸ್ವಲ್ಪನೂ ಕೂಡ ನಮ್ಗೆ ಇಡ್ಲಿ ಪ್ಲೇಟ್ಗೆ ಮೆತ್ಕೊಳ್ಳಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೋಡಿ ಈಗ ಎಲ್ಲನೂ ಕಾಣಿಸ್ತಿದೆ ಅಲ್ಲ, ಹಬೆಗೆ ಬಿಟ್ಕೊಂಡಿರುವಂತಹ ನೀರಿದು. ಎಲ್ಲ ಪ್ಲೇಟ್ಗಳಿಗೆ ಇಡ್ಲಿ ಹಿಟ್ಟನ್ನು ಎಣ್ಣೆ ಹಾಕದೆ ಹಾಕ್ಕೊಳ್ಳೋಣ. ಈಗ ಎಲ್ಲ ಇಡ್ಲಿ ಪ್ಲೇಟ್ಗಳಿಗೆ ಹಾಕ್ಕೊಂಡಿದ್ದೀನಿ. ಈಗ ಮಾಮೂಲಿ ನಾರ್ಮಲ್ ರೀತಿ ಅಂದರೆ ನೀರು ಹಾಕ್ಬಿಟ್ಟು ಕೆಳಗಡೆ ಸ್ವಲ್ಪ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲ, ಇಲ್ಲಾಂದರೆ ಹೈ ಫ್ಲೇಮಲ್ಲ ಇಟ್ಕೊಂಡು ಇಡ್ಲಿ ಮಾಡಿದ್ರೆ ಸೇಮ್ ನಮ್ಮ ನಾರ್ಮಲ್ ಇಡ್ಲಿ ನಾವು ಹೆಂಗೆ ಮಾಡಿದ್ರೆ ಬರುತ್ತೋ ಹಂಗೆ ಬರುತ್ತೆ. ಈಗ ತೆಗೆದು ನಾನು ತೋರಿಸ್ತೀನಿ ನೋಡಿ. ಸ್ವಲ್ಪನೂ ಕೂಡ ನನಗಿಲ್ಲಿ ಕೈಗಾಗಲಿ ಮೆತ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಯಾರಾದರೂ ಎಣ್ಣೆ ಹಾಕಿ ಮಾಡೋಕ್ಕೆ ಇಷ್ಟಪಡದೇ ಇರೋವಂಥವ್ರು ಈ ರೀತಿ ಮಾಡ್ಕೋಬಹುದು. ತೋರಿಸ್ತಾ ಇದ್ದೀನಲ್ಲ, ಸ್ವಲ್ಪನೂ ಕೂಡ ನಮಗೆ ಇಡ್ಲಿ ಪ್ಲೇಟ್ಗೆ ಮೆತ್ಕೊಳ್ಳಲ್ಲ, ತುಂಬ ನೀಟಾಗಿ ಬರುತ್ತೆ. ಮತ್ತು ಹೆಲ್ತಿ ಕೂಡ ಎಣ್ಣೆ ಬಳಸಲ್ವಲ್ಲ ಅದಕ್ಕೆ. ಇದು ಮಾಜಾ ವಾಟರ್ ಬಾಟಲು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಮೇಲಿನ ಪಾರ್ಟು ಮತ್ತು ಕೆಳಗಿನ ಭಾಗ ಈ ರೀತಿ ಕಟ್ ಮಾಡಿಕೊಂಡು ಮತ್ತು ಕೆಳಗಡೆ ಭಾಗದಲ್ಲಿ ಈ ರೀತಿ 2 ಹೋಲ್ಸನ್ನು ಇಟ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ಲ, ಮಾಜಾ ಬಾಟಲ್ನ ಅದರ ಹೆಸರು ಕೂಡ ಇದೆ. ಈಗ ಇದನ್ನ ಏನಕ್ಕೆ ಯೂಸ್ ಮಾಡೋದು ಅಂದರೆ, ನಾವು ಮನೆಯಲ್ಲಿ ಪೇಪರ್ ಟೀ ಕಪ್ಸ್ ಎಲ್ಲ ಕಾಫಿ ಕಪ್ಸ್ ಈ ರೀತಿ ತಂದಿಟ್ಕೊಂಡಿರ್ತೀವಿ, ಅದನ್ನು ಇಲ್ಲಿ ಈ ರೀತಿ ಹಂಗೆ ಇಟ್ಕೊತೀವಿ. ಅದರಿಂದ ಏನಾಗುತ್ತೆ ಅಂದರೆ ಡಸ್ಟ್ ಬೀಳುತ್ತೆ ತುಂಬ ದಿವಸ ಬಳಸದೇ ಇರೋರು, ಮತ್ತು ತಗೊಳ್ಬೇಕಾದ್ರೆ ಒಂದಾಗಿ ಹಾಕೋದ್ರೆ 2-3 ಬರೋದು, ಆ ರೀತಿ ಆಗುತ್ತೆ. ಅದಕ್ಕೆ ಈ ರೀತಿ ಮಾಡ್ಕೋಬಹುದು. ಮನೆಯಲ್ಲಿ ವಾಟರ್ ಬಾಟಲ್ಸ್ ತುಂಬಾ ಇರುತ್ತೆ ವೇಸ್ಟ್ ಆಗಿರೋ ಅಂಥದ್ದು. ಆ ರೀತಿ ಮಾಡಿಕೊಂಡು ಎಲ್ಲಾದರೂ ಒಂದು ಕಡೆ ನಾವು ದಾರ ಕಟ್ಟಿ ಅದಕ್ಕೆ ಈ ರೀತಿ ನೇತು ಹಾಕ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಆವಾಗ ತುಂಬ ಈಸಿಯಾಗಿ ಈ ರೀತಿ ತಗೋಬಹುದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗಲೇ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರೋದು. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.